ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ 1975 ಈ ಹೊಳೆ ನರಸೀಪುರದಲ್ಲಿ ಶುರುವಾಗಿತ್ತು. ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀವಿ. ಸಂತೋಷ ಕೂಡ ಇದೆ. ಮೊದಲನೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ LKG UKG ಅಂತ ಇವತ್ತು ಸಾಂಕೇತಿಕವಾಗಿ ಫಸ್ಟ್ ಫೇಸ್ನಲ್ಲಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಮಾಡಿದ್ದೇವೆ. ಸರ್ಕಾರದ ವತಿಯಿಂದ ಬಹಳ ಮಹತ್ತರವಾದಂಥ ಒಂದು ಹೆಜ್ಜೆ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರ ಜೊತೆ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನುವಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ. ಭಾಳಷ್ಟು ಕಷ್ಟಗಳು ಎದುರಾದವು, ಆದರೆ ಎಲ್ಲ ಮೆಟ್ಟಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಶ್ರೀ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರಲ್ಲಿ ಹೌದು ಇವತ್ತು ಶುರುವಾಗಿದ್ದು 250 ಬ್ಯಾಂಗ್ಳೂರಿನಲ್ಲಿ. ರಾಜ್ಯಾದ್ಯಂತ ಸುಮಾರು 18,000ರಿಂದ 25,000ವರೆಗೂ. ಯಾಕಂತಂದರೆ ಈ LKG UKG ಪ್ರಾರಂಭ ಮಾಡಬೇಕು ಅಂತ ನಮ್ಮ ಟೀಚರ್ಗಳು PUC ಸೆಕೆಂಡ್ ಇಯರ್ ಆಗಿರಬೇಕು, ಡಿಗ್ರಿ ಹೋಲ್ಡರ್ಗಳಾಗಿರಬೇಕು. ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ LKG UKGನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು 20,000 ಹತ್ತಿರ ನಮ್ಮ ಇಲಾಖೆಯಲ್ಲಿದ್ದಾರೆ. 15,000ಕಿಂತನೂ ಜಾಸ್ತಿ ಗ್ರ್ಯಾಜುಯೇಟ್ ಆಗುವಂಥವ್ರು ಇದ್ದಾರೆ. 2,500ಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ತೊಗೊಂಡವ್ರು ಇದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ 20,000 ಅಂಗನವಾಡಿಗಳನ್ನು ಹಂತವಾಗಿ ನಾವು LKG ಮೇಡಮ್. ಈಗ ತುಂಬ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥವ್ರು SLC ಕೂಡ ಆಗಿದೆ. ಈಗ ಅವರನ್ನು ಮುಂದೆ ಹಾಕ್ತೀರಾ ಅಥವಾ ಅವರಿಗೆ ಅಪ್ರಿಷಿಯೇಟ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ? ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ, ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್ ಆ ಥರ ಏನಾದರೂ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ. ಇದು ಕೇಂದ್ರ ಸರ್ಕಾರದಿಂದ ಹಣ ಏನಾದರೂ ಬಂದಿದೆ ಮೇಡಮ್? ಪೋಷಕ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ, ಆದರೆ LKG UKGಗಲ್ಲ, ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ. ಮೇಡಮ್, ಕನ್ನಡದಲ್ಲೇ ಇರ್ಬೋದಿಲ್ಲ ನಮ್ಮ ಮಾಂಟೆಸರಿ ಅಂತ ಯಾಕೆ? ತಮಗೆಲ್ಲನೂ ಗೊತ್ತಿದೆ, ನಾವು 2 ಇದರಲ್ಲಿ ಮಾಡ್ತಾ ಇದ್ದೀವಿ, 2 ಇದರಲ್ಲೂ ಮಾಡ್ತಾ ಇದ್ದೀವಿ. ಕನ್ನಡನೂ ಕಲಿಬಹುದು, ಇಂಗ್ಲೀಷ್ನೂ ಕಲಿಬಹುದು. ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ. ಬಡವ್ರ ಮಕ್ಕಳು ಕೂಡ LKG UKGಯನ್ನು ಕಲಿಬೇಕು ಅಂತ 80,000 1 ಲಕ್ಷ ಫೀಸನ್ನು ಕೊಟ್ಟು ಇದನ್ನು ಮಾಡ್ತೀವಿ. ಇಷ್ಟು ದಿನ ನಾವು ಇದನ್ನು ಕನ್ನಡ ಮೀಡಿಯಮ್ದಲ್ಲೇ ಮಾಡ್ತೀವಿ. ಮೇಡಮ್, ಈಗ ಬೆಂಗಳೂರಲ್ಲಿ ನಿಮ್ಮ ಗಮನಕ್ಕೆ ಇರ್ಬೋದು, ನಿಮ್ಮ ಇಲಾಖೆ ಅಂಡರಲ್ಲೇ ಬರುತ್ತೆ. ಈಗ ಗೊಂದಲ ಏನಂದರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದೊಂದು ನರ್ಸರಿ ಶುರುವಾಗಿದೆ. ಅವುಗಳಿಗೆ ಯಾರ ಕಡೆಯಿಂದ ಲೈಸೆನ್ಸ್ ಇಲ್ಲ, ಜೊತೆಗೆ ಏನೂ ಕೂಡ ರೂಲ್ಸ್ಗಳು ಫಾಲೋ ಆಗ್ತಾ ಇಲ್ಲ. ತಮ್ಮ ಅಂಡರಲ್ಲಿ ಬರುತ್ತೆ ಮೇಡಮ್. ಅವುಗಳಿಗೆ ಏನಾದರೂ ತಾವು ಗೈಡ್ಲೈನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತೊಗೊಳಕ್ಕೆ ಮುಂದಾಗ್ತದೆ? ಯಾಕಂದರೆ ನೋಡಿ, ನರ್ಸರಿಗಳು ಏನಿದೆ ಇದು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರ ಅಂಡರ್ ಬರ್ತವೆ. ಅಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಠಿಣ ಕ್ರಮ. ಯಾಕೆಂದರೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ. ಯಾವುದೇ ಒಂದು ನರ್ಸರಿ ಆಗಿರ್ಬೋದು, LKG UKG ಆಗಿರ್ಬೋದು, ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರಿಂದ ಅಂತ ಅನ್ಕೋಬಾರ್ದು. ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಮತ್ತು ಮಧುಬಂಗಾರಪ್ಪ ಹತ್ರ ಮಾತಾಡಿ ಕಠಿಣ ಕ್ರಮ ತೆಗೆದುಕೊಂಡು ಇನ್ನು ಮುಂದೆ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್. ಯಾಕಂದರೆ LKG UKG ನೀವು ಶುರು ಮಾಡೋದ್ರಿಂದ ಈಗ ಹೊರವದ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಅಂಡರಲ್ಲೇ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ. ನೀವೇನಾದರೂ ಮುಂದೆ ಆಗ್ತೀರಾ ಮೇಡಮ್? ಇದು ಮಾತಾಡಿ ಅವ್ರ ಜೊತೆ ಇವತ್ತು ಶುರು ಮಾಡಿದ್ದೀವಿ. ಆ ರೀತಿಯಲ್ಲಿ ಖಂಡಿತವಾಗಿ ಗಮನ ಹರಿಸ್ತೀವಿ. ಮೇಡಮ್, ಇತ್ತೀಚೆಗೆ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಉಂಟಾಗ್ತಿದೆ. ಸೊ ಇದನ್ನ ತಡೆಗಟ್ಟಲು ಹೊಸದೇನಾದರೂ ಪ್ಲಾನ್ ಮಾಡ್ಕೊಂಡು ಇವತ್ತಲ್ಲ 50 ವರ್ಷದಿಂದ ಭಾರತ ದೇಶದಲ್ಲಿ ತಾಯಿ ಮಕ್ಕಳ ಅಪೌಷ್ಟಿಕತೆಯನ್ನು ಹೊರತು ಹಾಕಬೇಕು ಅಂತಲೇ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಅದರಲ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ. ಅದಕ್ಕೋಸ್ಕರ ನಾವು ನಮ್ಮ ಹೊಟ್ಟೆಯನ್ನು ನೋಡ್ಕೊಳ್ಬೇಕು. ಕ್ಷೀರಭಾಗ್ಯವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಮತ್ತು ಬಸುರಿ ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇದೆಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ. ಚೇಂಜಸ್ ಮಾಡುವಂಥದ್ದು
ಅಥವಾ ಹಾಸ್ಪಿಟ್ಲ್ಗಳಲ್ಲಿ ಕೊಟ್ಟು ಅಲ್ಲಿ ಏನಾದರೂ ಬದಲಾವಣೆ ತರುವಂತೆ ಮಾಡ್ತೀರಾ? ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಯಾಕಂದರೆ ಪ್ರೋಟೀನ್ಗಳನ್ನು ಇದು ಮಾಡಬೇಕು, ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಸೊ ಮಕ್ಕಳಿಗೋಸ್ಕರ ಮಿಲೆಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಮೇಡಮ್, ಗೋಧಿ ನುಚ್ಚು ಕೊಡ್ತಾ ಇದ್ದಾರೆ, ನುಚ್ಚು ಸುಮ್ಮನೆ ಇದಕ್ಕೆ ಒಂದೇ ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ವೀಟ್ ಬೇಸ್ಡ್ ಮೆನ್ಯೂ ಅಂತ, ವೀಟ್ ಬೇಸ್ಡ್ ಫುಡ್ಡನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ವೀಟ್ ಬೇಸ್ಡ್ ಆದ್ರೇ